ಹಲೋ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಎಲ್ಲಿದ್ದೀವಪ್ಪ ಅಂದರೆ ಇವತ್ತು ರಾಜಾಜಿನಗರ ರಿವರ್ ಇಂಡಿ ಶೋರೂಮ್ ಹತ್ರ ಇದ್ದೀವಿ. ಲಾಸ್ಟ್ ಟೈಮ್ ಒಂದು ರಿವರ್ ಇಂಡಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದು. ಇವಾಗ ರಿವರ್ ಇಂಡಿಯಲ್ಲಿ ಒಂದು ಟಾಪ್ ಏಟ್ ಮಾಡಲ್ ಹೊಸದು ಗಾಡಿ ಬಂದಿದೆ, ಅದ್ರ ಬಗ್ಗೆ ರಿವ್ಯೂ ಮಾಡೋಣ ಅಂತ ಬಂದಿದ್ವಿ. ಬನ್ನಿ ಒಳಗಡೆ ಹೋಗೋಣ. ಗಾಡಿ ಮೈಲೇಜ್ ಎಷ್ಟು ಬರುತ್ತೆ, ಬ್ಯಾಟ್ರಿ ಮತ್ತು ಮೋಟ್ರ್ ವಾರಂಟಿ ಎಷ್ಟು, ಮತ್ತು ಏನೆಲ್ಲ ಹೊಸ ಫ್ಯೂಚರ್ಸ್ ಬಂದಿದೆ, ಎಷ್ಟು ಪ್ರೈಸ್ ಆಗುತ್ತೆ ಅನ್ನೋ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಬನ್ನಿ ಮತ್ತು ಇನ್ನೇನು ತಡ, ಒಳಗಡೆ ಹೋಗೋಣ, ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮ್ಮ ಹೆಸರು ಅಜಿತ್ ಅಂತ ಸರ್. ಓಕೆ, ಶೋರೂಮ್ ಹೆಸರಾಗಿ ಹೇಳಿ ಸರ್. ಸರ್ ಬಾಲಾಜಿ ಎಲೆಕ್ಟ್ರಿಕ್ ವೆಹಿಕಲ್, ರಾಜಾಜಿನಗರ್ ಬರುತ್ತೆ ಸರ್. ಓಕೆ ಸರ್, ಯಾವ ಗಾಡಿ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಇವತ್ತು? ಸರ್ ರಿವರ್ ಇಂಡಿಯಾ ಅಂತ ಎಕ್ಸ್ಪ್ಲೇನ್. ರಿವರ್ ಇಂಡಿ ಇದು ವೆಹಿಕಲ್ ನೇಮ್ ರಿವರ್ ಅಂತ, ಕಂಪನಿ ನೇಮ್ ರಿವರ್ ಅಂತ ಬರುತ್ತೆ. ಓಕೆ. ವೆಹಿಕಲ್ ನೇಮ್ ಇಂಡಿಯಾ ಅಂತ ಬರುತ್ತೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಆಗೋದಲ್ಲ, ಇಲ್ಲಿ ಹೊಸಕೋಟೆನೇ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ಲು. ಓಕೆ. ವೆಹಿಕಲಲ್ಲಿ ಫೀಚರ್ಸ್ ಬಂದು 14 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ ಫ್ರಂಟಲ್ಲಿ. ಓಕೆ. 14 ಇಂಚ್ ಅಲಾಯ್ ವೀಲ್ ವಿತ್ ಡಿಸ್ಕ್ ಬ್ರೇಕ್ ಬಂದಿರುತ್ತೆ. ಡಿಸ್ಕ್ ಬ್ರೇಕ್ ಹೌದು. ಇದಕ್ಕೆ ಬಂದು ಡಿಸ್ಕ್ ಬ್ರೇಕಲ್ಲಿ ಕಾಂಬೋ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿರ್ತೀವಿ. ಓಕೆ. ಕಾಂಬೋ ಬ್ರೇಕಿಂಗ್ ಸಿಸ್ಟಮ್ ರೇರಲ್ಲಿ ನೀವು ಅಪ್ಲೈ ಮಾಡಿದ್ರೆ ಫ್ರಂಟಲ್ಲಿ ಅಪ್ಲೈ ಆಗುತ್ತೆ, ರೇರಲ್ಲಿ ಅಪ್ಲೈ ಆಗುತ್ತೆ, ಎರಡೂ ಆಗುತ್ತೆ. ಹೌದು. ಆಮೇಲೆ ಬಂದು ಡಿಫಾಲ್ಟ್ ವೆಹಿಕಲಲ್ಲಿ ಕ್ರ್ಯಾಶ್ ಗಾರ್ಡ್ ಎಲ್ಲ ಕೊಟ್ಟಿರ್ತೀವಿ. ಇನ್ ಕೇಸ್ ಆಫ್ ವೆಹಿಕಲ್ ಫ್ಲಾಟ್ ಸರ್ಫೇಸಲ್ಲಿ ಬಿದ್ದರೆ ನಿಮಗೆ ಡ್ಯಾಮೇಜಸ್ ಮಾತ್ರ ಇದು ಮತ್ತು ಹ್ಯಾಂಡಲ್ ಬಾರು ಮತ್ತು ಸೈಡಲ್ಲಿ ಮಾತ್ರ ಇರುತ್ತೆ. ಓಕೆ. ಇಲ್ಲಿ ಬೇರೆ ಇದು ಬೇರೆ ಕೊಟ್ಟಿದ್ದ. ಹೌದು, ಅದು ಬ್ಯಾಕ್ ಸೈಡ್ ಕೂತ್ಕೊಳ್ಳೋಕೆ. ಓಕೆ. ಇದು ಬ್ಯಾಕು ಸೇಮ್ 14 ಇಂಚಸ್. ಹ್ಞೂ, ಫ್ರಂಟ್ ಆ್ಯಂಡ್ ಬ್ಯಾಕ್ 14 ಇಂಚ್ ಅಲೈವಿಲೇ ಬರುತ್ತೆ. ಬ್ರೇಕು ಡಿಸ್ಕ್ ಎರಡು. ಡಿಸ್ಕ್ ಬ್ರೇಕು ವಿತ್ ಕಾಂಬೋ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. C8 ಟೈರ್ಸ್ ವರ್ಕ್. C8 ಟೈರು. ಹೌದು ಸರ್. ಇದು ಬೇರೆ ಸೇಫ್ ಗಾರ್ಡ್ ಥರ. ಹೌದು ಸರ್. ಅದೆಲ್ಲ ಇನ್ಕ್ಲೂಡೆಡ್ ಅಲ್ಲ? ಹೌದು, ಡಿಫಾಲ್ಟ್ ವೆಹಿಕಲಲ್ಲೇ ಬರುತ್ತೆ. ಓಕೆ. ಇನ್ನು ಡಿಸ್ಪ್ಲೇ ಏನು ಮಾಡಿ ಸರ್? ಡಿಸ್ಪ್ಲೇಯಲ್ಲಿ ನೀವು ಇದರ ಕ್ಲಚರ್ ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾರಾದರೂ ಕಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲೋಲ್ ಕಂಟ್ರೋಲು ನೀವು ಆಕ್ಟಿವೇಶನ್ ಮಾಡ್ಕೋಬೋದು. ಇನ್ ಕೇಸ್ ಆಫ್ ನೀವು ಅಪ್ಪು ಡೌನಲ್ಲಿ ಎಲ್ಲಾದರೂ ನಿಲ್ಲಿಸಿದ್ರೆ ಅದರಲ್ಲಿ ಬಂದು ನೀವು ಆಕ್ಟಿವೇಶನ್ ಮಾಡ್ಕೋಬೋದು. ವೆಹಿಕಲ್ ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಮೂಡ್ಸ್ ನೀವು ಶಿಫ್ಟ್ ಮಾಡಿಕೊಂಡ್ರು ನಿಮಗೆ ಇದರಲ್ಲೇ ಬರುತ್ತೆ. ಯಾವ ಮೂಡಲ್ಲಿದೆ ವೆಹಿಕಲ್, ಈಕ್ವಾ, ರೈಡಾ, ಅದರ ರಶ್ ಅಂತ 3 ಮೋಡ್ಸು. ಮೂಡ್ಸ್ ಚೇಂಜ್ ಆದಾಗನೇ ನಿಮಗೆ ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅಂತಲೂ ನಿಮಗೆ ತೋರಿಸ್ಬಿಡುತ್ತೆ. ಹೌದು. ಆಮೇಲೆ ಸ್ಪೀಡು ಬರುತ್ತೆ. ಇದರಲ್ಲಿ ನಿಮ್ಗೆ ಈಕೋದಲ್ಲಿ 50 ಸ್ಪೀಡ್ ಹೋಗುತ್ತೆ, ರೈಡಲ್ಲಿ 80 ಸ್ಪೀಡು, ರಶಲ್ಲಿ 90 ಸ್ಪೀಡ್ ಬರುತ್ತೆ. ಆಮೇಲೆ ಈಕೋದಲ್ಲಿ ಮೈಲೇಜ್ 100% ಇದ್ದರೆ 110 ಸಿಗುತ್ತೆ ಮೈಲೇಜು. ರೈಡಲ್ಲಿ 100% ಚಾರ್ಜ್ ಇದ್ದರೆ ನಿಮ್ಗೆ 90 ಬರುತ್ತೆ. ರಶಲ್ಲಿ 100% ಚಾರ್ಜ್ ಇದ್ದರೆ 70 ಬರುತ್ತೆ. ಇದು ಬಂದು ಕಸ್ಟಮರ್ ಫೀಡ್ಬ್ಯಾಕ್. ಹೌದು. ಕಂಪನಿ ಕ್ಲೈಮ್ ಬಂದು 161 ಇದೆ. ಓಕೆ. ಅದೇ ಕಸ್ಟಮರ್ ಫೀಡ್ಬ್ಯಾಕ್ ಬಂದು ನಿಮಗೆ ಈಕೋದಲ್ಲಿ 110, ರೈಡಲ್ಲಿ 90, ರಶಲ್ಲಿ 70 ಬರುತ್ತೆ. ನೀವೇನಾದರೂ ವೆಹಿಕಲ್ ವೆಲ್ ಮೈಂಟೈನ್ ಮಾಡ್ಕೊಂಡು ಸ್ಪೀಡ್ ಲಿಮಿಟ್ ಎಲ್ಲ ಮೈಂಟೈನ್ ಮಾಡಿದ್ರೆ ನಿಮಗೆ ಮೈಲೇಜು 10% ಜಾಸ್ತಿನೂ ಕೊಡೋಕ್ಕೆ ಚಾನ್ಸಸ್ ಇದೆ. ಹೌದು. ಇದರಲ್ಲಿ ಸ್ಲೀಪಿಂಗ್ ಮೋಡ್ ಆಪ್ಷನ್ ಎಲ್ಲ ಬರುತ್ತೆ. ಇನ್ ಕೇಸ್ ಆಫ್ ನೀವು ವೆಕೇಷನ್ಸ್ ಎಲ್ಲಾದರೂ ಹೋಗ್ತಾ ಇದ್ದರೆ ಅದು ಬಂದು ನೀವು ಸ್ಲೀಪಿಂಗ್ ಮೋಡು ನೀವು ಆನ್ ಮಾಡಿಕೊಂಡ್ರೆ 3 ಸೆಕೆಂಡ್ಸ್ ಬಟನ್ ನೀವು ಪ್ರೆಸ್ ಮಾಡಿಕೊಂಡ್ರೆ ಸ್ಲೀಪಿಂಗ್ ಮೋಡ್ ಆಕ್ಟಿವೇಶನ್ ಆಗುತ್ತೆ. ಅದು ಮೋರ್ ದೆನ್ 25 to 30 ಡೇಸ್ ತನಕ ನಿಮಗೆ ಇದರಲ್ಲಿ ಇರುತ್ತೆ ಸರ್. ಅದು ಸ್ಲೀಪಿಂಗ್ ಮೋಡಲ್ಲಿ ಇರುತ್ತೆ. ಪವರಲ್ಲಿ ಕಂಟ್ರೋಲ್ ಆಗುತ್ತೆ. ಹೌದು. ಓಕೆ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆಯಾ? ಕ್ರೂಸ್ ಕಂಟ್ರೋಲ್ ಇಲ್ಲ ಸರ್. ಕ್ರೂಸ್ ಕಂಟ್ರೋಲ್ ಇಲ್ಲ. ಈ ಆ್ಯಂಟಿ ಥೆಫ್ಟ್ ನೀವು ನ್ಯಾವಿಗೇಷನ್ಸ್ ನೋಡ್ಕೋಬಹುದು. ನಿಮ್ಗೆ ರಿವರ್ ಅಂತ ಆ್ಯಪ್ ಇದೆ. ಅದರಲ್ಲಿ ನೀವು ಏನು ಸ್ಟೇಟಸ್ ಏನಿದೆ, ವೆಹಿಕಲ್ ಸ್ಟೇಟಸ್ಸು, ಸರ್ವಿಸ್ ಶೆಡ್ಯೂಲ್ಸು ಮತ್ತು ವೆಹಿಕಲ್ ಎಲ್ಲಿ ಲಾಸ್ಟ್ ಪಾರ್ಕಿಂಗ್ ಮಾಡಿದ್ದೀವಿ ಅದೆಲ್ಲ ನಿಮಗೆ ಡಿಫಾಲ್ಟು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಅದರಿಂದಲೇ. ಓಕೆ. ಇನ್ನು ಇದು ಆನ್ ಆ್ಯಂಡ್ ಆಫ್. ನೀವು ವೆಹಿಕಲ್ ನೀವು ಆನ್ ಮಾಡಬೇಕಂದ್ರೆ ಬ್ರೇಕ್ ಅಪ್ಲೈ ಮಾಡಿ ಕಿಲ್ ಸ್ವಿಚ್ ಆನ್ ಮಾಡ್ಕೊಂಡ್ರೆ ತಕ್ಷಣವೇ ನಿಮಗೆ ಮೋಟರ್ ಆನ್ ಅಂತ ಬರುತ್ತೆ. 2 ಮಿನಿಟ್ಸ್ ವೆಹಿಕಲ್ ಆನಲ್ಲೇ ಇದ್ದರೆ ನಿಮಗೆ ಆಟೋ ಕಟ್ ಆಫ್ ಆಗಿಬಿಡುತ್ತೆ ಮೋಟ್ರು. ವೆಹಿಕಲ್ ನೀವು ಇದರಲ್ಲಿ ಆಫ್ಟರ್ ಕಿಲ್ ಸ್ವಿಚ್ ಇದ್ಮೇಲೆ ಯಾವ ಮೋಡಲ್ಲಿ ನೀವು ರೈಡಿಂಗ್ ಮಾಡ್ಕೊಂತಾರೆ ಸ್ವಿಫ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ವೆಹಿಕಲ್ನ. ಓಕೆ. ಇನ್ನು ರಿವರ್ಸ್ ಮಾಡಿದರೆ ರಿವರ್ಸ್ ಮೋರು ನೀವು ಬ್ರೇಕ್ ಅಪ್ಲೈ ಮಾಡ್ಕೊಂಡು P ಬಟನ್ ಇದೆ ಅಲ್ವಾ, ರಿವರ್ಸ್ ಬಟನ್ 3 ಸೆಕೆಂಡ್ಸ್ ನೀವು ಅಪ್ಲೈ ಮಾಡಿಕೊಂಡ್ರೆ ವೆಹಿಕಲ್ ಹಿಂದಕ್ಕೆ 3 to 4 km/h ವೆಹಿಕಲ್ ಹಿಂದೆಗಡೆ ರನ್ ಆಗುತ್ತೆ. ಅದೇ ಥರ ಫಾರ್ವರ್ಡ್ಗೂ ನೀವು ಯೂಸ್ ಮಾಡ್ಕೋಬೋದು. ಫ್ರಂಟ್ ಮಾಡಿದ ತಕ್ಷಣವೇ ಅದೇ ಥರ ಫಾರ್ವರ್ಡಲ್ಲೂ ಹೋಗುತ್ತೆ. ನೀವು ಆಫ್ ಮಾಡಬೇಕಂದ್ರೆ 3 ಸೆಕೆಂಡ್ಸ್ ಹೋಲ್ಡ್ ಮಾಡ್ಕೊಬೇಕು, ಮತ್ತೆ ಬ್ರೇಕ್ ಅಪ್ಲೈ ಮಾಡಿ ಹೋಲ್ಡ್ ಮಾಡ್ಕೊಂಡ್ರೆ ನಿಮಗೆ ಆಫ್ ಆಗ್ಬಿಡುತ್ತೆ. ಇನ್ನು ಇದು ತೋರಿಸಿ. ಫ್ರಂಟಲ್ಲಿ ಬಂದು 12 ಲೀಟರ್ಸ್ ಸ್ಟೋರೇಜ್ ಸಿಗುತ್ತೆ. 12 ಲೀಟರ್ಸ್ ನೀವು ಏನಾದರೂ ಪರ್ಸು, ವಾಟರ್ ಬಾಟಲ್ಸು ಆ ಥರ ಏನೋ ಚಿಕ್ಕದು ಗ್ಯಾಜೆಟ್ಸ್ ಇಟ್ಕೋಬೋದು. ಅದೇ ಥರ ವೆಹಿಕಲ್ ಚಾರ್ಜರು ನೀವು ಇಲ್ಲಿ ಬರುತ್ತೆ. ವೆಹಿಕಲ್ ಚಾರ್ಜರ್ ಇಲ್ಲೊಂದು ಇದು ಕೇಬಲ್ ಇರುತ್ತೆ. ಪುಲ್ ಮಾಡಿದ ತಕ್ಷಣ ನೀವು ಲಿವರ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ರಲ್ಲ ಚಾರ್ಜಿಂಗು. ಇಲ್ಲಿ ಓಪನ್ ಆಗ್ತದೆ, ಇಲ್ಲಿ ಚಾರ್ಜಿಂಗ್ ಮಾಡ್ಕೋಬೋದು. ಚಾರ್ಜಿಂಗ್ ಇದು ಚಾರ್ಜರು ಅಷ್ಟೇ. ಪೋರ್ಟ್ ತಗೊಂಡು
ಇನ್ ಮಾಡ್ಬಿಟ್ಟು ನೀವು ಕೀ ಆನಲ್ಲಿ ಇಟ್ಟಿರಬೇಕು, ಆಫ್ ಮಾಡಿ ತೆಗ್ದಿದ ತಕ್ಷಣ ಲಾಕ್ ಆಗುತ್ತೆ. ಅದೊಂದು ಸೇಫ್ಟಿ ಇದೆ. ಇನ್ ಕೇಸ್ ಆಫ್ ನೀವು ಆಚೆ ಎಲ್ಲಾದ್ರೂ ಪಾರ್ಕಿಂಗ್ ಅಲ್ಲಿ ಮಾಡ್ಬಿಟ್ಟು ಹೋದ್ರೆ ಅದೊಂದು ಸೇಫ್ಟಿ ಕೊಟ್ಟಿದ್ದಾರೆ. ಮೊಬೈಲ್ ಚಾರ್ಜರ್ ಇಲ್ಲಿದೆ. ಮೊಬೈಲ್ ಚಾರ್ಜರ್ ನಿಮಗೆ ಲೆಫ್ಟ್ ರೈಟ್ ಹ್ಯಾಂಡ್ ಹ್ಯಾಂಡಲ್ ಬಾರ್ ಕೆಳಗಡೆನೆ ಬಂದ್ಬಿಡುತ್ತೆ. ಓಕೆ ಇಲ್ಲಿದೆ. ಬರೋದೆಲ್ಲ ಸೀನೆ ಅಲ್ವಾ, ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಸಿ ಟು ಸಿ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಮೊಬೈಲ್ಗೆ ಏನು ಅಡ್ಜಸ್ಟ್ ಆಗುತ್ತೋ ಆ ಥರ ಕೇಬಲ್ ಇಸ್ಕೊಂಡು ಯೂಸ್ ಮಾಡ್ಕೋಬಹುದು. ಡಿಕ್ಕಿ ಸ್ಪೇಸ್ ತೋರಿಸ್ತಾರೆ. ಇದು 43 ಲೀಟರ್ಸ್ ಆರಾಮಾಗಿರ್ಬೋದು. ಎರಡು ಹೆಲ್ಮೆಟ್ ಇಟ್ಟು ಬೇರೆ ಫುಲ್ ಹೆಲ್ಮೆಟ್ ಒಂದು, ಆಫ್ ಹೆಲ್ಮೆಟ್ ಒಂದು LED ಲ್ಯಾಂಪ್ ಒಂದಿರುತ್ತೆ. ಇದು ಚಾರ್ಜರ್. ಇದು ಚಾರ್ಜರ್ 750 ವಾಟ್ಸ್ ಚಾರ್ಜರ್ ಬರುತ್ತೆ ವೆಹಿಕಲ್ ಅಲ್ಲಿ. ಓಕೆ. ಫ್ಯಾನ್ ಇರುತ್ತೆ, ಹೀಟಿಂಗ್ ಇಶ್ಯೂ ಇರೋಲ್ಲ, ಕೂಲ್ ಆಗ್ತಾನೆ ಇರುತ್ತೆ. ಇದು 16A. 16A ಚಲ್ಲಿ ಹಾಕ್ಬೇಕು. ಇದು ಪೋರ್ಟ್ ಫ್ರಂಟ್ ಅಲ್ಲಿ ನಾನು ಹೇಳಿದ್ನಲ್ಲ, ಇದು ಲಾಕಿಂಗ್ ಸಿಸ್ಟಮ್. ಕೀ ಆಫ್ ಮಾಡಿ ತೆಗ್ದಿದ ತಕ್ಷಣ ಲಾಕ್ ಆಗ್ಬಿಡುತ್ತೆ. ಮತ್ತೆ ಕೀ ಆನ್ ಮಾಡಿದ ತಕ್ಷಣ ಇದು ರಿಲೀಸ್ ಆಗುತ್ತೆ. ಓಕೆ, ಇಟ್ಬಿಡಿ ಸರ್. ಇನ್ನು ಬ್ಯಾಟ್ರಿ ಸರ್, ಇದು ಸರ್ ಬ್ಯಾಟ್ರಿ ಬಂದು ಲಿಥಿಯಂ ಬ್ಯಾಟ್ರಿ ಬರುತ್ತೆ, 4 ಕಿಲೋವ್ಯಾಟ್ ಬ್ಯಾಟ್ರಿ. ಮೋಟರ್ ಬಂದು PMS ಮೋಟರ್ ಇರುತ್ತೆ, 6.7 ಪ್ರೊಡ್ಯೂಸ್ ಮಾಡುತ್ತೆ ಪವರ್ ಮೋಟರ್. ಈಗ ಬ್ಯಾಟ್ರಿ ಎಷ್ಟು ಅವರ್ ಚಾರ್ಜ್ ಮಾಡಬೇಕು? ಚಾರ್ಜರ್ 5 hours 45 minutes ಆಗುತ್ತೆ. 5 hours 45 hours ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು? ಇಕೋದಲ್ಲಿ ಯೂಸ್ ಮಾಡ್ತೀರಾ ಅಂದರೆ 110 ಬರುತ್ತೆ. ರೈಡಲ್ಲಿ ಯೂಸ್ ಮಾಡ್ತೀರಾ ಅಂದರೆ 90, ರಶಲ್ಲಿ ಯೂಸ್ ಮಾಡ್ತೀರಾ ಅಂದರೆ 70 ಬರುತ್ತೆ. ಕಂಪನಿ IDC ಎಷ್ಟು ಹೇಳಿದ್ದಾರೆ? 161 ಇದೆ ಸರ್. 161. ಇನ್ನು ಗ್ಯಾರಂಟಿ ಎಲ್ಲ ಮೋಟ್ರಿಗೆ ಮತ್ತು ಕಂಪನಿ ವಾರಂಟಿ ನಿಮಗೆ 3 years 30,000 kilometer ವಾರಂಟಿ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಮೋಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮು, ಮೋಟ್ರು ಮತ್ತು ಆಮೇಲೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮು, DC ಕಾನೆಕ್ಟರ್ ಎಲ್ಲ ನಿಮಗೆ ಆ್ಯಡ್ ಆಗಿರುತ್ತೆ ಅದರಲ್ಲಿ. ಅದಕ್ಕೆ ಆ್ಯಡ್ ಆಗಿಬಿಡುತ್ತೆ. ನೀವು ಎಕ್ಸ್ಟೆಂಡು ಮಾಡ್ಕೋಬೋದು. 5 years 50,000 kilometer ನೀವು ಆ್ಯಡ್ ಮಾಡ್ಕೋಬೋದು. ಇನ್ನೊಂದು 8 years 80,000 kilometer ಇದೆ, ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡೋದಕ್ಕೆ ಎಷ್ಟಾಗುತ್ತೆ? ನಿಮಗೆ 5 years 50,000 kilometer ಬಂದು 5,000 ಪ್ಲಸ್ GST ಇರುತ್ತೆ 18%. ಅದೇ ಥರ 8 years 80,000 9,000 ಚೇಂಜ್ ಬರುತ್ತೆ ಸರ್. ಓಕೆ, ಇನ್ನು ಇದು ಸರ್ವಿಸ್ ಎಲ್ಲ ಹೇಗೆ ಸರ್? ಇದು ಸರ್ವಿಸ್ ಎಲ್ಲ 1000 kilometer 45 days ಫಸ್ಟ್ ಸರ್ವಿಸ್ ಇರುತ್ತೆ ವೆಹಿಕಲ್ದು. ಸೆಕೆಂಡ್ ಎಲ್ಲ 5,000 kilometer 6 month ಒಂದು ಸರ್ವಿಸ್ ಇರುತ್ತೆ ಸರ್. ಓಕೆ, ಫ್ರೀ ಯಾವ್ದಾದ್ರು ಇದೆಯಲ್ಲ? ಇಲ್ಲ ಚಾರ್ಜಬಲ್. ಓಕೆ, ಏನೇನು ಆಕ್ಸೆಸರೀಸ್ ಕೊಡ್ತೀರಾ ಸರ್? ಆಕ್ಸೆಸರೀಸ್ ನೀವು ಇದು ಪ್ಲೈನ್ ವೆಹಿಕಲ್ ಬರುತ್ತೆ, ನೀವು ಅಡಿಷನಲ್ ಅಲ್ಲಿದೆ ವೆಹಿಕಲ್, ಅದು ತೋರಿಸ್ತೀವಿ. ತೋರಿಸ್ಬೋದು. ಓಕೆ, ಇದರಲ್ಲಿ ಇದೆಲ್ಲ ಬರುತ್ತಾ? ಇದರಲ್ಲಿ ಆಕ್ಸೆಸರೀಸ್ ಫಿಟ್ಮೆಂಟ್ ಮಾಡಿದ್ದೀವಿ. ಓಕೆ, ವೈಸರು ಮತ್ತು ಮ್ಯಾಟು. ಓಕೆ, ಮೊಬೈಲ್ ನ್ಯಾವಿಗೇಷನ್ಸ್ ಏನಾದರೂ ಯೂಸ್ ಮಾಡ್ಕೊತೀರಾ ಅಂದರೆ ನಿಮಗೆ ಈ ಥರ ಇರುತ್ತೆ ಮೊಬೈಲ್. ಓಕೆ, ಅಲ್ಲ ಅದು ಕೊಡ್ತೀರಾ? ಇದರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನೀವು ಚಾರ್ಜರ್ ನೋಡೋದ್ರಲ್ಲ, ನೀವು ಅದರಲ್ಲಿ ನೀವು ಬಿಲ್ಟ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಸೀಟ್ ಕವರು, ಲೇಡೀಸ್ ಕೂತ್ಕೊಳ್ಳೋಕ್ಕೆ ಲೇಡೀಸ್ ಫುಟ್ ರೆಸ್ಟ್ ಬರುತ್ತೆ, ಆಮೇಲೆ ಬ್ಯಾಕ್ ರೆಸ್ಟು, ಆಮೇಲೆ ಟಾಪ್ ಸ್ಟೇ. ಇದು ಎಲ್ಲ ಇನ್ಕ್ಲೂಡೆಡ್, ಎಲ್ಲ ಆಕ್ಸೆಸರೀಸ್ ಬರುತ್ತೆ. ಇಷ್ಟು ಆಕ್ಸೆಸರಿ ಕೊಡುತ್ತೆ ಸರ್. ಎಷ್ಟಾಗುತ್ತೆ ಪ್ರೈಸ್ ಸರ್? 1,58,000 ಇದೆ ಆನ್ ರೋಡ್ ವೆಹಿಕಲ್ ಕಾಸ್ಟ್. 1,58,000. ಇದು ಆಕ್ಸೆಸರೀಸ್ ಎಲ್ಲ ಫಿಟ್ಮೆಂಟ್ ಮಾಡ್ಕೊತೀರಾ ಅಂದರೆ ಅರೌಂಡ್ ಒಂದು 10,000 ಎಕ್ಸ್ಟ್ರಾ ಆಗುತ್ತೆ ಸರ್. ಓಕೆ, ಆಕ್ಸೆಸರೀಸ್ ಡಿಪೆಂಡ್ ಆನ್ ನಿಮ್ಮ ಯೂಸೇಜ್ ಮೇಲೆ. ಇನ್ ಕೇಸ್ ಆಫ್ ನೋಡಿ ಲೋಡ್ಸ್ ಏನಾದರೂ ನೀವು ಯೂಸ್ ಮಾಡ್ತೀರಾ ಅಂದರೆ ನೀವು ಟಾಪ್ ಸ್ಟೇ ಯೂಸ್ ಮಾಡ್ಕೊಂಡ್ರೆ ನೀವು ಎಕ್ಸ್ಟೆಂಡ್ ಇರುತ್ತೆ ಸ್ವಲ್ಪ, ಅದೊಂದು ಇರುತ್ತೆ. ಕೆಲವರು ಮಾತ್ರ ಇದು ಮಾತ್ರ ಬ್ಯಾಕ್ ರೆಸ್ಟ್ ಹಾಕೊಂತಾರೆ, ಲೇಡೀಸ್ ಫುಟ್ ರೆಸ್ಟ್, ಅದೆಲ್ಲ ಆಕ್ಸೆಸರೀಸ್ ಇದೆ. ವೆಹಿಕಲ್ ಮಾತ್ರ 1,57,849 rupees. ಓಕೆ, ಅದರಲ್ಲಿ ಇನ್ಶೂರೆನ್ಸ್ ಕವರ್ ಆಗಿರುತ್ತಾ? 1+4 ಇನ್ಶೂರೆನ್ಸ್ ಇರುತ್ತೆ. ಟೋಟಲ್ 5 years, 1 year ಫಸ್ಟ್ ಪಾರ್ಟಿ ಇರುತ್ತೆ, ರಿಮೈನಿಂಗ್ ಇಯರ್ಸ್ ಥರ್ಡ್ ಪಾರ್ಟಿ ಇರುತ್ತೆ. 4 years ಕವರ್ ಆಗುತ್ತಾ? ಹೌದು, 1 year ಫಸ್ಟ್ ಪಾರ್ಟಿ, ರಿಮೈನಿಂಗ್ ಇಯರ್ಸ್ ಬಂದು ಥರ್ಡ್ ಪಾರ್ಟಿ ಇರುತ್ತೆ. ಥರ್ಡ್ ಪಾರ್ಟಿ, 3 years ಥರ್ಡ್ ಪಾರ್ಟಿ, ಒಟ್ಟು 4 years ಇರುತ್ತೆ. ಹೌದು, ಅದು ಇನ್ಕ್ಲೂಡೆಡ್. ಬೈಕ್ ತಗೊಳ್ಳೋತಿಗೆ ಬಂದ್ಬಿಡುತ್ತೆ. ಹೌದು, ವಿತ್ ರಿಜಿಸ್ಟ್ರೇಷನ್ ವಿತ್ ನಂಬರ್ ಪ್ಲೇಟ್ ಬಂದ್ಬಿಡುತ್ತೆ ವೆಹಿಕಲ್. ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಎಕ್ಸ್ಟ್ರಾ ಏನು ಪೇ ಮಾಡುವಾಗ ಇಲ್ಲ, ಅದು ಇನ್ಕ್ಲೂಡೆಡ್. 1,58,000 ನಿಮಗೆ ಆ್ಯಡ್ ಆಗಿರುತ್ತೆ ರಿಜಿಸ್ಟ್ರೇಷನ್. ಅದೇ ಆ್ಯಡ್ ಆಗಿರುತ್ತೆ. ಹೌದು. ಓಕೆ ಸರ್, ಶೋರೂಮ್ ಅಡ್ರೆಸ್ ಹೇಳ್ಬಿಡಿ ಸರ್. ಹಾಗೆ ಸರ್, ರಾಜ್ಕುಮಾರ್ ರೋಡ್ ಎಂಟ್ರೆನ್ಸ್. ಇದು ರಾಜ್ಕುಮಾರ್ ರೋಡ್ ಎಂಟ್ರೆನ್ಸ್ ಈ ಸಂಜೆ ಆಪೋಸಿಟು ನಿಯರ್ ಬೈ ಸುಗುಣ ಹಾಸ್ಪಿಟಲ್ ಬರುತ್ತೆ. ಟೆಸ್ಟ್ ಡ್ರೈವ್ ಏನಾದ್ರು ಕೊಡ್ತೀರಾ ಬಂದಿಲ್ಲಿ? ಖಂಡಿತ, ನೀವು ಟೆಸ್ಟ್ ನೀವು ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿರ್ತೀವಿ, ನೀವು ಅದಕ್ಕೆ ಕಾಲ್ ಮಾಡಿದ್ರೆ ನಿಮ್ಮ ಲೊಕೇಶನ್ಗೆ ಬರ್ತೀವಿ. ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ಟೆಸ್ಟ್ ಮನೆಗೆ ಹೋಮ್ ಡೆಲಿವರಿ ಅಲ್ಲೇ ಬಂದು ಕೊಡ್ತೀರಾ? ಖಂಡಿತ ಬರ್ತೀವಿ, ಅದನ್ನು ಮಾಡ್ತೀವಿ. ಇಲ್ಲಾಂದರೆ ಕಾಲ್ ಮಾಡಿ ನೀವು ನಮ್ಮ ಶೋರೂಮ್ ವಿಸಿಟ್ ಮಾಡ್ತೀವಿ ಅಂದರೆ ನಾವು ಅದಕ್ಕೂ ರೆಡಿ ಮಾಡಿ ಇದು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.